ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ಆರೋಗ್ಯ ಅಂದರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ಮನಸ್ಸು, ಆತ್ಮ, ಇಂದ್ರಿಯಗಳು ಎಲ್ಲವೂ ಪ್ರಸನ್ನವಾಗಿದ್ದರೆ ನಾವು ಅದಕ್ಕೆ ಆರೋಗ್ಯ ಅಂತ ಕರಿತೀವಿ. ಪೂರ್ತಿ ಆರೋಗ್ಯವಾಗಿರಬೇಕು ಅಂದರೆ ಇವೆಲ್ಲ ವಿಷಯಗಳು ಸಮತೋಲನದಲ್ಲಿರಬೇಕು. ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಎಷ್ಟೋ ವಿಚಾರಗಳಿದೆ, ಎಷ್ಟೋ ನಾವು ಮಾಡುವಂತಹ ಸಂಗತಿಗಳಿದೆ, ಅಳವಡಿಸ್ಕೋಬೇಕಾಗಿರೋ ವಿಷಯಗಳಿದೆ. ನಾನಿವತ್ತು ಹೇಳ್ತಿರೋ ಒಂದು ವಿಷಯ ಪ್ರವಾಸ ಅಂದರೆ ಟ್ರಾವೆಲಿಂಗ್. ಹೇಗೆ ಪ್ರವಾಸ, ಟ್ರಾವೆಲಿಂಗ್ ಅನ್ನೋದು ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದ್ರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಒಂಚೂರು ಟ್ರಾವೆಲ್ ಮಾಡೋದ್ರಿಂದ ಎಷ್ಟೋ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ. ಆದರೆ ಕೆಲವರಿಗೆ ಅದು ಇನ್ನೂ ಅರಿವಿಗೆ ಬಂದಿರೋಲ್ಲ. ಇನ್ನೂ ಹೆಚ್ಚು ಸ್ಟ್ರೈನ್ ಆಗಬಹುದೇನೋ, ಯಾರು ಹೋಗ್ತಾರೆ ಅಂತ ಸಮಯ ಇದ್ದರೂ ಕೂಡ ಎಷ್ಟೋ ಜನ ನಿರ್ಲಕ್ಷಿಸ್ತಾರೆ. ನಾವು ಪ್ರವಾಸ ಮಾಡೋದ್ರಿಂದ ಆಗೋ ಪ್ರಯೋಜನಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಜಗದ ಬಗ್ಗೆ, ನಮ್ಮ ನೆಲದ ಬಗ್ಗೆ, ಹಾಗೆ ನಮ್ಮ ಬಗ್ಗೆನೇ ಇನ್ನೂ ಹೆಚ್ಚು ತಿಳ್ಕೊಳ್ಳುವಂತಹ ಅವಕಾಶ ಸಿಗುತ್ತೆ. ನಾವು ಎಷ್ಟು ಹೊರಗೆ ಹೋಗಿ ಅವರ ಸಂಸ್ಕೃತಿಯನ್ನು ಅಥವಾ ಕೆಲವ್ರ ಜೊತೆ ಮಾತಾಡೋದ್ರಿಂದ ಏನನ್ನು ಕಲಿತೀವಿ, ಅದರಿಂದ ನಮ್ಮ ಮನಸ್ಸು ವಿಕಾಸ ಆಗುತ್ತೆ. ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆ ನಮ್ಮ ಬಗ್ಗೆ ನಮಗೆ ಇನ್ನೂ ಹೆಚ್ಚು ತಿಳುವಳಿಕೆ ಮೂಡುತ್ತೆ. ಮತ್ತು ಎರಡನೇದು ಜ್ಞಾನ ವೃದ್ಧಿ. ಎಕ್ಸ್ಪೀರಿಯನ್ಸ್ ಜೊತೆ ಎಷ್ಟೋ ವಿಷಯಗಳು ನಮಗೆ ಕಲಿಯೋಕೆ ಸಿಗುತ್ತೆ. ನಾವು ಹೋಗ್ತಿರೋ ಹಾದಿಯಲ್ಲಾಗಿರಬಹುದು ಅಥವಾ ನಮ್ಮ ಡೆಸ್ಟಿನೇಷನಲ್ಲಾಗಿರಬಹುದು, ಯಾವುದಾದ್ರೂ ಒಂದು ಹೊಸದು ಕಲಿಯೋಕೆ ಇದ್ದೇ ಇರುತ್ತೆ. ಮೂರನೇದು ನಮ್ಮೊಳಗೆ ಆಗುವಂತಹ ಬದಲಾವಣೆ. ನಮ್ಮ ಆತ್ಮವಿಶ್ವಾಸ, ನಮ್ಮ ಸಹನೆ ಅನ್ನೋದು ಎಷ್ಟೋ ವೃದ್ಧಿ ಆಗುತ್ತೆ. ಈ ಸೋಲೋ ಟ್ರಾವೆಲಿಂಗ್ ಎಲ್ಲ ಮಾಡೋದ್ರಿಂದ ಎಷ್ಟೋ ಕಾನ್ಸಿಕ್ವೆನ್ಸಸ್ನ ನಾವು ಒಬ್ಬರೇ ಫೇಸ್ ಮಾಡಬಹುದು ಅನ್ನುವಂತಹ ಕಾನ್ಫಿಡೆನ್ಸ್ ಸಿಗುತ್ತೆ. ಈ ರೀತಿ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು ಬೇರೆ ಎಲ್ಲ ಮೆಥಡಿಂದ ಸ್ವಲ್ಪ ಕಷ್ಟನೇ. ಆದರೆ ಪ್ರವಾಸದಿಂದ ಖಂಡಿತವಾಗ್ಲೂ ಒಂದು ಸೆಲ್ಫ್ ಇಂಡಿಪೆಂಡೆನ್ಸ್ ಅನ್ನೋದು ಡೆವಲಪ್ ಆಗೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಹಾಗೆ ಅತ್ಯಂತ ಮುಖ್ಯವಾಗಿರೋದು ಸ್ಫೂರ್ತಿ. ನಾವು ಒಂದು ಜಾಗಕ್ಕೆ ಹೋಗಿ ಬಂದಾಗ ಆ ದಿನ ಸ್ಟ್ರೈನ್ ಆಗಿರಬಹುದು, ಆದರೆ ಅದು ಕಳೆದ ಮೇಲೆ ಎಷ್ಟೋ ಅನುಭವಗಳು ನಮಗಾಗಿರುತ್ತೆ, ಎಷ್ಟೋ ಕತೆಗಳನ್ನು ಹೇಳೋಕೆ ಸಿಗುತ್ತೆ, ಎಷ್ಟೋ ಒಂದು ರೀತಿಯಾದಂತಹ ಖುಷಿ, ಏನೋ ಒಂದು ಮಾಡುವಂತಹ ಹುಮ್ಮಸ್ಸು ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ನಮ್ಮ ದಿನನಿತ್ಯದ ರೊಟೀನ್ನಲ್ಲಿ ಎಷ್ಟೋ ಜನಕ್ಕೆ ಸಮಯನೇ ಇರೋದಿಲ್ಲ. ಸಮಯ ಸಿಕ್ಕಿದ್ರೆ ಸಾಕು, ಮನೇಲೇ ಇದ್ಬಿಡೋಣ, ಯಾರು ಓಡಾಡ್ತಾರೆ ಅಂತ ಒಂದು ಆಲಸ್ಯದಿಂದ, ನಿರ್ಲಕ್ಷ್ಯದಿಂದ ಇರ್ತಾರೆ. ಆದರೆ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವೋ ಅಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಬೋದು, ಅಷ್ಟು ನಮ್ಮ ಮನಸ್ಸು ಇನ್ನು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಎಕ್ಸ್ಪೀರಿಯನ್ಸ್ನ ಕಲೆಕ್ಟ್ ಮಾಡ್ಕೋಬಹುದು. ಸೊ ಸಮಯ ಇದ್ದಾಗ ಅಲ್ಲ, ಸಮಯ ಮಾಡಿಕೊಂಡು ಪ್ರವಾಸಕ್ಕೆ ಹೋಗೋದು ನಮ್ಮ ದೇಹಕ್ಕೆ ಮಾತ್ರ ಅಲ್ಲದೆ ನಮ್ಮ ಮನಸ್ಸಿಗೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಪ್ರಕೃತಿ ಅನ್ನೋದು ಏನಿದೆ, ಯಾರು ನಮ್ಮನ್ನು ಜಡ್ಜ್ ಮಾಡಿದ್ರೂ ಸಹ ಪ್ರಕೃತಿ ನಮ್ಮನ್ನು ಜಡ್ಜ್ ಮಾಡಲ್ಲ. ಇನ್ಫ್ಯಾಕ್ಟ್ ಪ್ರಕೃತಿ ನಮಗೆ ಹಲವಾರು ಪಾಠಗಳನ್ನು, ಅನುಭವಗಳನ್ನು ಕೊಡುತ್ತೆ. ಸೊ ಈ ರೀತಿಯಾದಂತಹ ಪ್ರವಾಸಕ್ಕೆ ನೀವುಗಳು ಹೋಗಿ ನಿಮ್ಮ ಮನಸ್ಸಿಗೆ ಇನ್ನೂ ನೆಮ್ಮದಿ ಸಿಗುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ. ಇದು ಗೊತ್ತಿದ್ರೂ ಸಹ ಕೆಲವರು ನಿರ್ಲಕ್ಷಿಸೋರಿಗೆ ನಾನು ಈ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ. ಆದಷ್ಟು ಟ್ರಾವೆಲ್ ಮಾಡಿ, ಕಲೆಕ್ಟ್ ದ ಮೆಮೊರೀಸ್ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ನಮಸ್ಕಾರ.